ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇಗೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದೆ, ನೀವೆಲ್ಲರೂ ಚೆನ್ನಾಗಿದ್ರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಜಸ್ಟ್ ಎದ್ವಿ, ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡ್ವಿ. ನಮ್ಮ ಕೋಳಿಗಳಿಗೆ ಫೀಡ್ ಹಾಕಿ ಬರೋಣ ಇವಾಗ. ಫುಡ್ ಹಾಕಿದ್ದಾರೆ ಆಲ್ರೆಡಿ, ಏನು ಪ್ರಾಬ್ಲಮ್ ಇಲ್ಲ. ಟ್ಯಾಂಕರಲ್ಲೇ ನೀರಿದೆ, ನಾಳೆ ಚೇಂಜ್ ಮಾಡೋಣ. ಆಲ್ರೆಡಿ ಫುಡ್ ಮತ್ತು ನೀರು ಹಾಕಿದ್ದಾರೆ, ಎಲ್ಲ ಕರೆಕ್ಟಾಗಿದೆ. ನಾವು ಇವಾಗ ಹೊರಡೋಣ. ಇಲ್ಲಿ ಕಂಟಿನ್ಯೂಸ್ ಮಳೆ ಆಗಿರೋ ಕಾರಣ ಯಾವ ಥರ ಆಗಿದೆ ನೋಡ್ರಿ, ಮಡಿಕೇರಿ ಕೂರ್ಗಲ್ಲಿ ಇರೋ ಥರ ಆಗಿದೆ. ನಮ್ಮ ಗಾರ್ಡನ್ನು ಕೂಡ ಕಂಟಿನ್ಯೂಸ್ ಮಳೆ ಆಗಿರೋದ್ರಿಂದ ತುಂಬ ಕೆಸರಾಗಿಬಿಟ್ಟಿದೆ. ಪಪ್ಪಾಯ ಹಣ್ಣು ಇನ್ನೂ ಆಗಿಲ್ಲ, ಮೊನ್ನೆ ಹರಿದಿದ್ದೇವೆ, ನಾಳೆ ಹರೋಣಂತೆ. ಆಲ್ಮೋಸ್ಟ್ ನೀರಿಗೇನು ಕೊರತೆ ಇಲ್ಲ ಇವಾಗಿನ ಟೈಮಲ್ಲಿ. ಬೇಸಿಗೆಯಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಗಿಡ ಒಣಗಿರ್ತಾವೆ. ಹಾಗಿದ್ರೆ ನಾವಿಲ್ಲಿಂದ ಹೊರಡೋಣ. ಒಂದು ಗ್ಲಾಸ್ ವಾಟರ್ ಕುಡ್ಕೊಂಡು ಇವತ್ತಿನ ಡೈಲಿ ಪೇಪರ್ ಓದ್ಕೊಂಡು ಮುಂದಿನ ಕೆಲಸ ಮಾಡೋಣ. ಇವತ್ತಿನ ಪೇಪರಲ್ಲಿ ಏನಿದೆ ಚೆಕ್ ಮಾಡೋಣ. ಇವತ್ತಿನ ಪೇಪರಲ್ಲಿ ಏನಿದೆಪ್ಪ ವಿಶೇಷತೆ? ಸರ್ವಶ್ರೇಷ್ಠ ದಾರ್ಶನಿಕ, ಅಪ್ರತಿಮ ಆಡಳಿತಗಾರ, ಬೆಂಗಳೂರು ಮಹಾನಗರ ನಿರ್ಮಾತೃ ನಾಡಪ್ರಭು ಶ್ರೀ ಕೆಂಪೇಗೌಡರ 516ನೇ ಜಯಂತ್ಯುತ್ಸವ. ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ. ತ್ರಿವರ್ಣ ಧ್ವಜ ಹೊತ್ತು ಅಂತರಿಕ್ಷಕ್ಕೆ ಶುಭಾಂಶ. ಅಂದು ಸಾರೆ ಜಹಾಂ ಸೆ ಅಚ್ಚಾ, ಇಂದು ಜೈ ಹಿಂದ್ ಜೈ ಭಾರತ್. ನ್ಯೂಯಾರ್ಕ್ ಮೇಯರ್ಗೆ ಭಾರತ ಜುಹಾನ್ ನೇಮಕ. ಬಾಲ್ಕೋಟ ಪೈಲಟ್ ಅಭಿನಂದನ್ ಸೆರೆಹಿಡಿದಿದ್ದ ಪಾಕ್ ಯೋಧನ ಹತ್ಯೆ. ಪಾಪ. ಮುಂದಿನ ವಾರ ಇರಾನ್ ಅಮೆರಿಕ ಮಾತುಕತೆ. ಶಾರ್ದುಲ್ ಬದಲಿಗೆ ಕುಲ್ದೀಪ್ಗೆ ಸ್ಥಾನ. ಉದ್ಯೋಗಿಗಳಲ್ಲಿ ಆತ್ಮವಿಶ್ವಾಸ ಅಧಿಕ, ಆತ್ಮತೃಪ್ತಿ ಅಲ್ಪ. ಮ್ಯಾನ್ ಪವರ್ ಗ್ರೂಪ್ ಸಮೀಕ್ಷೆ ವರದಿ ಬಿಡುಗಡೆ. ಹೊಸ ಟೆಕ್ನಾಲಜಿ ಸವಾಲು ಇಲ್ಲ, ಎಲ್ಲ ಭಾರತೀಯರು. ಮಲ್ಬಾರ್ ಗೋಲ್ಡ್ 400 ಶೋರೂಮ್ ಆರಂಭ. ಶಿಕ್ಷಕರ ತೊಂದರೆ ಪರಿಹಾರಕ್ಕೆ ಸೂಕ್ತ ಪ್ರಸ್ತಾವನೆ. ನಮ್ಮ ಧಾರವಾಡದ ಜಿಲ್ಲಾಧಿಕಾರಿಗಳು ಹೇಳಿಕೆ ನೀಡಿದ್ದಾರೆ. ಕೃಷಿ ಕ್ರಾಂತಿಯತ್ತ ಸದೃಢ ಹೆಜ್ಜೆ. ಉತ್ತರ ಪ್ರದೇಶ ರಾಜ್ಯದಲ್ಲಿ ಮೂಲ ಶಿಕ್ಷಣಕ್ಕೆ ಹೊಸ ರೂಪ, ದಿಟ್ಟ ನಿರ್ಧಾರದೊಂದಿಗೆ ಮೌನ ಕ್ರಾಂತಿ. ಕನ್ನಡದ ಕಾಯಕ ಯೋಗಿ. ಬೃಹತ್ ಗಾತ್ರದ ನೀಲಿ ತಿಮ್ಮಂಗಲ ಕಳೆಬರ ಪತ್ತೆ. ಮುಂಗಾರಿನ ಸೊಬಗಿಗೆ ತಲೆದೂಗುವ ಜಲಾಶಯ. ಆಡಳಿತದಲ್ಲಿ ಕನ್ನಡವೇ ಅಂತಿಮ.
ಗಗನಯಾತ್ರೆ ಹೊಸ ಚರಿತ್ರೆ. ಪರವಾಗಿಲ್ಲ, ಚೆನ್ನಾಗಿ ಬರೆದಿದ್ದಾರೆ ಆರ್ಟಿಕಲ್ಸ್. ಒಂದು ವಾರದಿಂದ ನೋಡ್ತಾ ಇದ್ದೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಆರ್ಟಿಕಲ್ಸ್ ಬರೀತಿದ್ದಾರೆ. ನ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ, ಪೇಪರ್ ಓದೋಕ್ಕೆ ಖುಷಿ ಆಗ್ತಿದೆ. सोसाइटी के लिए गिव बैक वाली चीज है. 70 years back, there was a crash in the factory for women. ಓ ಮೈ ಗಾಡ್, ಮೊಬೈಲ್ ಬ್ರೌಸ್ ಮಾಡ್ತಾ ಕುಳಿತರೆ ಟೈಮ್ ಹೆಂಗೆ ಹೋಗ್ತೈತೆ ಅನ್ನೋದೇ ಗೊತ್ತಾಗಲ್ಲಪ್ಪ. ಸ್ನಾನಕ್ಕೆ ಹೋಗ್ಬೇಕಂತ ಕುಂತೆ ಹಾಫ್ ಆನ್ ಅವರ್ ಇಲ್ಲೇ ಆಯ್ತು. ಇವಾಗ ಸ್ನಾನ ಮುಗಿಸ್ಕೊಂಬರೋದು. ಜಸ್ಟ್ ಟಿಫಿನ್ ಆಯಿತಾ, ಟೀ ಕುಡಿತಿದೆ. ಸ್ವಲ್ಪ ಮಳೆ ಕಡಿಮೆ ಇದೆ ನಿನ್ನೆ ಕಂಪೇರ್ ಮಾಡಿದ್ರೆ. ಇಲ್ಲಾಂದ್ರೆ ನಿನ್ನೆ ಸಿಕ್ಕಾಪಟ್ಟೆ ಮಳೆ, ಕಂಟಿನ್ಯೂಸ್ ಮಳೆ ಬರ್ತಾ ಇತ್ತು. ಹಾಗಿದ್ರೆ ಇವಾಗ ವರ್ಕ್ನ ಸ್ಟಾರ್ಟ್ ಮಾಡೋಣ. ಸೊ ಪ್ರೀವಿಯಸ್ ವರ್ಕ್ ಮಾಡಿದ್ನಲ್ಲ, ಅವ್ರು ಕಾಲ್ ಮಾಡಿದ್ರು. ಸೊ ಅದು ಸ್ವಲ್ಪ ಗೊತ್ತಾಗ್ತಿಲ್ಲ, ಸಜೆಸ್ಟ್ ಮಾಡಿ ಅಂದರೆ, ಅದಕ್ಕೆ ಅದರ ಮೇಲೆ ವರ್ಕ್ ಮಾಡ್ತಿದ್ದೀನಿ. ಆಚೆ ಕಡೆ ಮಳೆ ಇಲ್ಲ, ಸ್ವಲ್ಪ ಬಿಸಿಲು ಬಿದ್ದಿದೆ, ಸ್ವಲ್ಪ ಖುಷಿ ಆಗ್ತಿದೆ. ಇಲ್ಲಪ್ಪ ಅಂದ್ರೆ ನಿನ್ನೆ ಕಂಟಿನ್ಯೂಸ್ ಮಳೆ, ಬಿಸಿಲಿದೆ, ಚೆನ್ನಾಗಿ ಅನ್ನಿಸ್ತದೆ ಒಂಥರ. ನೋಡ್ರಿ ಸೂರ್ಯ ಕಾಣಕತ್ತಾನೆ. ಬಿಸಿಲಿದೆ ಅಂತ ಸ್ವಲ್ಪ ಆಚೆ ಕಡೆ ಬಂದ್ವಿ. ಚೆನ್ನಾಗಿದೆ ವಾತಾವರಣ, ಕಂಟಿನ್ಯೂಸ್ ಕೋಲ್ಡ್ ಆಗಿತ್ತು, ಸ್ವಲ್ಪ ಬಿಸಿ ವಾತಾವರಣ ಇತ್ತು. ಮತ್ತು ನಮ್ಮದು ವರ್ಕ್ನ ಕಂಟಿನ್ಯೂ ಮಾಡೋಣ ಇವಾಗ. ನಿನ್ನೆ ಸ್ವಲ್ಪ ಅಪ್ಸ್ಕಿಲಿಂಗ್ ಮಾಡೋದ್ರ ಮೇಲೆ ಸ್ವಲ್ಪ ವರ್ಕ್ ಪೆಂಡಿಂಗ್ ಇತ್ತು, ಅದನ್ನ ಇವಾಗ ಕಂಟಿನ್ಯೂ ಮಾಡೋಣ. Today I want to show you how to put text behind moving objects in Premiere Pro. Let's begin by creating our text. Select the type tool and click on your preview. Create your video layer by holding Alt and clicking and dragging to video layer 3 above the text layer. Go over to effects and search for ಇಷ್ಟು ಮಟ್ಟ ವರ್ಕ್ ಮಾಡಾಯಿತು. ಇವಾಗ ನಾವು ಊಟ ಮಾಡ್ಕೊಂಬರೋಣ. ಟೈಮು 3:16. ಜಸ್ಟ್ ಊಟ ಆಯ್ತು, ನಥಿಂಗ್ ಸ್ಪೆಷಲ್ ಆ್ಯಸ್ ಯೂಶುವಲ್. ಇವಾಗ ನಾವು ವರ್ಕ್ನ ಕಂಟಿನ್ಯೂ ಮಾಡೋಣ. ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ಬರೋಕ್ಕೆ. ವರ್ಕ್ ಮಾಡ್ತಾಯಿದ್ವಿ, ಮಳೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬಟ್ಟೆ ಎಲ್ಲ ಹೊರಗಡೆ ಹಾಕಿದ್ವಲ್ಲ, ತಂದು ಒಳಗಡೆ ಹಾಕಿದ್ದೆ. ಆಚೆ ಕಡೆ ಇದ್ದಾಗ ಫ್ರೆಂಡ್ ನನ್ನ ಹಳೆ ಫೋಟೋ ಕಳಿಸಿದ್ದ, ಅದನ್ನು ನೋಡಿದ್ದೆ. ಭಾಳ ಅಂದರೆ ಭಾಳ ಹಳೆ ಫೋಟೋ, ಚೆನ್ನಾಗಿದೆ. ಇನ್ನೂ ಇಟ್ಕೊಂಡು ನನಗೆ ಖುಷಿ ಆಯಿತು. ಇಷ್ಟೋ ಮಟ್ಟ ವರ್ಕ್ ಮಾಡಿದ್ವಿ. ಒಂದು ಸ್ಮಾಲ್ ನ್ಯಾಪ್ ಮುಗಿಸ್ಕೊಂಬರೋಣ.
ನ್ಯಾಪ್ ಮಾಡೋಣ ಅಂತ ಹೋದ್ವಿ. ಟೈಮ್ ಇವಾಗ 6 ಗಂಟೆ ಆಗಿದೆ. ಮಲ್ಕೊಂಡ್ಬಿಟ್ಟೆ, ನಿದ್ದೆ ಹತ್ತೈತೆ, ಗೊತ್ತೇ ಆಗಿಲ್ಲ. ಫ್ರೆಶ್ ಅಪ್ ಆಗಿ ಬಂದೆ. ಸಾಕು ವರ್ಕ್ ಮಾಡಿದ್ದೆ ಇವತ್ತು. ಫ್ರೆಶ್ ಅಪ್ ಆಗಿ ಬಂದು ಮತ್ತೆ ಬೇರೆ ಏನೋ ಮಾಡೋಣ ಅಂತ. ಜಸ್ಟ್ ಫ್ರೆಶ್ ಅಪ್ ಆದ್ವಿ. ನಮ್ಮ ಕೋಳಿ ಮನೆಗಳೆಲ್ಲ ನೋಡ್ಕೊಂಡು ಬಂದ್ಬಿಡೋಣ. ಕ್ಲೋಸಿಂಗ್ ಟೈಮ್ ಇದೆ. ಕೋಳಿ ಮನೆ ಓಪನ್ ಇದೆ, ಯಾರೂ ಕ್ಲೋಸ್ ಮಾಡಿಲ್ಲ. ಊಟ ಇನ್ನೂ ಇದೆ. 2 ಫೀಟ್ರಲ್ಲಿ ಊಟ ಇದೆ. ಡ್ರಿಂಕರಲ್ಲಿ ಸ್ವಲ್ಪ ನೀರು ಖಾಲಿಗಿದೆ. ನಾಳೆ ಬೆಳಗ್ಗೆ ನೀರು ಚೇಂಜ್ ಮಾಡೋಣ. ಮೊಟ್ಟೆ ಹಾಕಿದೆ, 2 ಮೊಟ್ಟೆ ಹಾಕಿದೆ ನೋಡ್ರಿ. ಡೈಲಿ ಮೊಟ್ಟೆ ಹಾಕ್ತಾ ಇರ್ತವೆ. ಯಾರಾದರೂ ಬಂದರೆ ಇಲ್ಲಿ ತೆಗೆದಿರ್ತಾರೆ, ಇಲ್ಲಾಂದ್ರೆ ನಾನೇ ಕ್ಲೋಸಿಂಗ್ ಟೈಮಲ್ಲಿ ತೆಗೆದಿರ್ತೇನೆ. ಇವಾಗ ಕ್ಲೋಸಿಂಗ್ ಟೈಮ್ ಇದೆ, ಕ್ಲೋಸ್ ಮಾಡ್ಕೊಂಡ್ಬಿಡೋಣ. ನೋಡ್ರಿ ನೀವು ಎಷ್ಟು ಹೈಪರ್ ಆ್ಯಕ್ಟಿವ್ ಇರ್ತಾನೆ ನೀವು. ಕೋಳಿ ಮನೆಯನ್ನು ಲಾಕ್ ಮಾಡಿ ಆಯಿತಾ. ಪಪ್ಪಾಯ ಹಣ್ಣುಗಳಿದೆ, ನಾಳೆ ಹರಿಣ. ಮಳೆ ಆಗಿರೋ ಕಾರಣ ಸಿಕ್ಕಾಪಟ್ಟೆ ಕೆಸರು ನಮ್ಮ ಗಾರ್ಡನಲ್ಲಿ. ಪೇರೂನಾಗಿದೆ, ಚೆಕ್ ಮಾಡೋಣ. ನಮಗೂ ವರ್ಕ್ ಮಾಡಿ ಮಾಡಿ ಬೇಜಾರಾಗಿಬಿಟ್ಟಿದೆ. ಸ್ವಲ್ಪ ಗಾರ್ಡನಿಗೆ ಬಂದರೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ನೋಡ್ತಿದ್ದೀರಿ ಇಲ್ಲೇ ಪಪ್ಪಾಯ ಕಾಯಿಗಳೇ ಇರೋದು, ಪೇರು ಕಾಯಿಗಳೇ ಇರೋದು, ಹಣ್ಣಾಗಲಿನ. ಆಲ್ಮೋಸ್ಟ್ ಸಂಜೆ ಕಾರ್ಯಕ್ರಮಗಳು ಮುಗ್ದಂಗೆ ಅದು. ಎಷ್ಟೋ ಮಟ್ಟ ವರ್ಕ್ ಮಾಡಿ ಮಾಡಿ ಬೇಜಾರಾಗಿದೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಇವಾಗ. ಟೈಮ್ ಇವಾಗ ಸಂಜೆ 6 ಗಂಟೆ 40 ನಿಮಿಷ. ವೆದರ್ ಮಾತ್ರ ಹ್ಯಾವಿ ಕೋಲ್ಡ್ ಇದೆ. ಕೋಲ್ಡ್ ವೆದರಲ್ಲಿ ಹಾಟ್ ಟೀ ಹ್ಯಾವಿ ಕಿ ಕೊಡೋದಿದೆ. ನಮ್ಮ ಸ್ಕೈ ಯಾವ ಥರ ಇದೆ ನೋಡ್ರಿ. ಟೀ ಕುಡ್ದೈತಾ, ಹಂಗೆ ಲೈಟಿಗೆ ವಾಕಿಂಗು ಮಾಡಿ ಆಯ್ತಾ. ನಾವಿವಾಗ ಕೆಳಗೆ ಹೊರಡೋಣ. ಜಸ್ಟ್ ನಾವು ಟೀ ಕುಡ್ದೆ ಫ್ರೆಶ್ ಅಪ್ ಆಗಿ ಬಂದ್ವಿ. ಸ್ವಲ್ಪ ಹೊರಗಡೆ ಹೋಗಿ ಬನ್ನಿಗೆ. ನಾರ್ಮಲಿ ವಾಕಿಂಗ್ಗೆ ಚೆನ್ನಾಗಿದೆ. ನಾಳಿಂದ ಅದನ್ನ ಯೂಸ್ ಮಾಡೋಣ. ಇಲ್ಲ ಅಂತಂತಂದ್ರೆ ಹಂಗೆ ಮೂಲಿ ಕುಂದಿರ್ತೈತೆ ಅದು. ಎಷ್ಟೋ ದಿನಗಳಾಗಿತ್ತು ಈ ಚೇರ್ ಯೂಸ್ ಮಾಡ್ದೇ ಡಸ್ಟ್ ಹಿಡಿದ್ಬಿಟ್ಟಿದೆ. ನಾಳಿಂದ ಅದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಮಸ್ತು ಕ್ಲೀನ್ ಮಾಡೋಣ ಬೆಳಗಿನ ಟೈಮಲ್ಲಿ. ಟೈಮ್ 7 ಗಂಟೆ ಆಗಿದೆ. ಎಂದಿನಂತೆ ಇವತ್ತಿನ ಲೋಗನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.